ಈಗ ನಾನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ಸರ್, ಯಾಕಂದರೆ ನೀವು ಹೊಸದಾಗಿ ಈಗ ಕಮಾಂಡ್ ತೊಗೊಂಡಿದ್ದೀರಾ, ನಿಮಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ. ನೋಡಿ, ಮುಂದಿನ ದಿನಗಳಲ್ಲಿ ಇನ್ನೂ ನಾನು 4 ಸಲ 5 ಸಲ ನನ್ನ ಕ್ಷೇತ್ರದವ್ರು ನನ್ನನ್ನು ಗೆಲ್ಲಿಸಿ ಕಲಿಸಿದರೆ, ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ ಮತ್ತು ನನ್ನ ಕ್ಷೇತ್ರದ ನನ್ನನ್ನು ಗೆಲ್ಲಿಸಿ ಕಲಿಸಿದರೆ 20 ವರ್ಷ ನಂತರ ನೋಡುವ. ಈಗ ಅರ್ಜೆಂಟ್ ಏನಿಲ್ಲಲ್ಲ, ಇನ್ನು 20 ಆವಾಗ ನೋಡುವ. ಇದರಲ್ಲಿ ಯಾರು ನಿಮ್ಮನ್ನ ಈಗಲೇ ಕಾಂಪಿಟೇಷನ್ ಅಂತ ತಿಳ್ಕೊಂಡು ನಿಮ್ಮನ್ನ ತುಳಿಯೋ ಪ್ರಯತ್ನ ಮಾಡಬಾರ್ದು ಅಂತ ನೀವು 20 ವರ್ಷ ಮುಂದಕ್ಕೆ ಹಾಕಿದ್ರಿ ಟೈಮ್ನ. ಹಾಗೇನಿಲ್ಲ, ಯಾಕಂದ್ರೆ ಬಹಳ ಸೀನಿಯರ್ಸ್ ಅದಕ್ಕೂ ಇದ್ದಾರೆ. ಮುಂಚೆ ಆಯ್ನು ಅದಕ್ಕೂ ಮುಂಚೆ ಸರ್ ಸೀನಿಯರ್ಸ್ ಈಗ ಮುಗಿದೋಯ್ತು ಸರ್. ಈಗ ಜೆನ್ಜಿ ಜಮಾನ ಸರ್. ನೀವು Correct. ಮತ್ತೆ ಏನೇ ಜಂಜಿ ಜಮಾನ್ ಇದ್ರು ಕೂಡ ಹಿರಿಯರ ಅನುಭವ, ಅವರ ಮಾರ್ಗದರ್ಶನ ಇಲ್ಲದೆ ಈ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಂಜಿ ಜಂಜಿ ಆಗೇ ಉಳಿತಾರೆ. ಇನ್ಯಾವ ಹಿರಿತನ, ಇನ್ಯಾವ ಅನುಭವಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸರ್? ಸ್ಪೀಕರ್ ಅನ್ನಾಗಿ ನೇಮಕ ಮಾಡೋದೇ ಹಿರಿಯರನ್ನ, ಅನುಭವ ಇರುವವರನ್ನ, ಇಡೀ ಸದನವನ್ನ ನಡೆಸಿಕೊಂಡು ಹೋಗಬೇಕಾದಂತ ಚಾಕಚಕ್ಯತೆ ಇರುವವರನ್ನ, ಅಂತ ಸ್ಥಾನಕ್ಕೆ ನಿಮ್ಮನ್ನ ಕೂರಿಸಿ ನೀವು ಅದಕ್ಕೆ ಸಹಿ ಅನ್ಸ್ಕೊಂಡ್ಮೇಲೆ ಇನ್ನು 20 ವರ್ಷ ಕಾಯ್ತೀನಿ. ನನಗೆ ಇರುವಂಥ ಅನುಭವ ಅಥವಾ ನನಗಿರುವಂಥ ಒಂದು ಏನು ಅರ್ಹತೆದಲ್ಲಿ ಇರ್ಬೋದು, ಇರ್ಲಾದ್ರೆ ಅದು ಬೇರೆ. ಅದೇ ನನಗಿಂತ ಇನ್ನು ಉತ್ತಮವಾಗಿ ಭಾಳಷ್ಟು ಜನ ಇದ್ದಾರೆ. ನನಗಿಂತ ಉತ್ತಮ ಅನುಭವ ಇರುವವರು, ನನಗಿಂತ ಉತ್ತಮವಾಗಿ ಇವತ್ತು ಪಕ್ಷದಲ್ಲಿ ನನಗಿಂತ ಹೆಚ್ಚಿನ ದುಡಿದವರು ಮತ್ತು ನನಗಿಂತ ಪಕ್ಷವಾಗಿ ತ್ಯಾಗ ಮಾಡಿದವರು ಭಾಳಷ್ಟು ಹಿರಿಯರಿದ್ದಾರೆ. ಸೊ ಅವರಿಗೆ ಮೊದಲ ಆದ್ಯತೆ. ನನಗೆ ಮತ್ತೆ ಬಂದಾಗ ಅವರ ವಯಸ್ಸಿಗೆ ಬಂದಾಗ ನಾವು ನೋಡುವ. ನಾ ಏನು ಗಡಿಬಿಡಿ ಈಗ ಎಷ್ಟು ಸರ್ ನಿಮ್ಗೆ ಈಗ ವಯಸ್ಸು? ನಮ್ಮ 55 56 ಇನ್ನು 20 ಇಯರ್ಸ್ ನನಗೆ ಹೋಗುವ ಆರಂಭದಲ್ಲಿ. ಇನ್ನು ಅಂದರೆ ಒಂದು 80 ವರ್ಷಕ್ಕೆ ಆಗ್ಬೇಕಂತ ಇದ್ದೀರಾ? ಆವಾಗ ಆಫ್ಟರ್ 70 ನೋಡುವ, ಅರ್ಜೆಂಟ್ ಇಲ್ಲ ಏನು ಕೂಡ. ಆಲ್ ರೈಟ್. ಅದು ದೇವರು ಬದುಕು ಉಳಿಸಿದ್ರೆ, ಮತ್ತೆ ಬದುಕು ಉಳಿಯೋದಿದೆ ಮತ್ತೆ ಎಂತಕ್ಕೆ ಆಗೋದು ಈಗ ಅರ್ಜೆಂಟ್ ಮಾಡೋದು. ಸೊ ಫಸ್ಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಟೆನ್ಷನ್ ಫ್ರೀಯಾಗಿ ಕೆಲಸ ಮಾಡಿಕೊಂಡು ಹೋಗೋದು ಆ ಒಂದು ಸಂದರ್ಭದಲ್ಲಿ, ಆವಾಗ ಅದರ ಬಗ್ಗೆ ಆಲೋಚನೆ ಮಾಡ್ಬೋದು. ಇನ್ನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರೋಣ ಸರ್. ನಿಮ್ಮ ಹೆಲ್ತು, ನಿಮ್ಮ ಪಕ್ಷದ ಹೆಲ್ತು ಮತ್ತು ರಾಜ್ಯದ ಹೆಲ್ತ್ ಹೆಂಗಿದೆ ಸರ್? ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ನನಗೆ ಹೇಳಿದ್ದೇನಲ್ಲ, ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಹಾಸ್ಪಿಟಲ್ ಬರೀ 10% ಆಫ್ ದಿ ಸ್ಟೇಟ್ ಹೆಲ್ತ್ಗೆ ಸಂಬಂಧಪಟ್ಟ ಕಾಂಟ್ರಿಬ್ಯೂಷನ್ ಸಿಟಿ ಲೆವೆಲಲ್ಲಿ ಮಾತ್ರ. ನೀವು ಯಾವುದೇ ನಗರಕ್ಕೆ ಹೋಗಿ, ನಗರ ಬಿಟ್ಟು 1 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಎಲ್ಲ ಸಿಟಿಯಲ್ಲಿ ಸಿಟಿ, ಅದು ಕೆಲವು ಸಿಟಿಯಲ್ಲಿ ಪ್ರೈವೇಟು ಕೂಡ ಇಲ್ಲ, ಈಗ ಬರ್ತಾ ಇದೆ. ಅದು ಇಷ್ಟು ವರ್ಷ 80% ನಮ್ಮ ರಾಜ್ಯದ ಜನಸಾಮಾನ್ಯರು ಆರೋಗ್ಯವಂತರಾಗಿದ್ದರೆ ಅದು ಸರ್ಕಾರಿ ವೈದ್ಯರು ಮತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಅದು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಕಾಲಕ್ಕೆ ಅನುಗುಣವಾಗಿ ಆಧುನಿಕ ಮತ್ತು ತಂತ್ರಜ್ಞಾನ ಮತ್ತು ಕಾಯಿಲೆಗಳು ಬೇರೆ ಬೇರೆ ಬದಲಾವಣೆ ಆದಾಗ ಇದು ಕೂಡ ಬದಲಾವಣೆ ಆಗಲೇಬೇಕು. ಇದಕ್ಕೆ ಆಲ್ ರೈಟ್ ಸರ್. ಹಾಗಾದರೆ ಒಂದು ರಿಯಾಲಿಟಿ ಚೆಕ್ ಮಾಡಿಬಿಡೋಣ ಸರ್, ನಮ್ಮ ರಾಜ್ಯದ ಆರೋಗ್ಯ ಹೇಗಿದೆ ಅಂತ. ಎಷ್ಟು ಗ್ರಾಮೀಣ ಆರೋಗ್ಯ ಕೇಂದ್ರಗಳಲ್ಲಿ ಸರ್ ಪೂರ್ಣಾವಧಿ ಒಬ್ಬರು ವೈದ್ಯರಿಲ್ಲ ಹೇಳಿ? ಎಷ್ಟು ಆರೋಗ್ಯ ಕೇಂದ್ರಗಳಲ್ಲಿ? 1000 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಫುಲ್ ಟೈಮ್ ಒಬ್ಬರೊಬ್ಬರು ವೈದ್ಯರು ಇಲ್ಲದೆ ಇವತ್ತು ಇದ್ದಾರೆ. 1000 ಟೋಟಲ್ ಇದರಲ್ಲಿ ಆರೋಗ್ಯ ಕೇಂದ್ರ 1000 ಆರೋಗ್ಯ ಕೇಂದ್ರಗಳಲ್ಲಿ ಪೂರ್ಣಾವಧಿ ವೈದ್ಯರು ಇಲ್ಲ. ಅದಕ್ಕೆ ಕೆಲವೊಂದು ಕಡೆ ನಾವು ಟೆಂಪರರಿ ಆಗಿ ಇವತ್ತು ಇದ್ದಾರೆ. ಒಂದು 200 ಕಡೆ ಒಂದು ಟೆಂಪರರಿ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಮುಂದೆ ಅವ್ರನ್ನ ಕೂಡ ಪರ್ಮನೆಂಟ್ ಮಾಡ್ತೇವೆ. ಮತ್ತೊಂದು ಕೆಲವೀಗ ಆನ್ಸೈಡ್ ನಮ್ಮ 1 ವರ್ಷ ಇಂಟರ್ನ್ಶಿಪ್ ಬರ್ತಾರಲ್ಲ, ಅವ್ರು ಇರ್ತಾರೆ. ಮತ್ತೆ ಅವ್ರು ಅಷ್ಟು ಕರೆಕ್ಟ್ ಆಗಿ ಅವ್ರಿಗೆ ಅಷ್ಟು ರೆಸ್ಪಾನ್ಸಿಬಲ್ ಇರುವುದಿಲ್ಲ. ಅವ್ರಿಗೆ 1 ವರ್ಷ ಈ ಗ್ರಾಮೀಣ ಭಾಗಗಳಲ್ಲಿ ಮಾಡ್ಬೇಕನ್ನೋದು ಇರುತ್ತೆ ರೂಲ್ಸ್. ಹಾಗಾಗಿ ಬಂದು 1 ವರ್ಷ ಮುಗಿಸಿ ಹೋಗ್ಬಿಡ್ತಾರೆ. ಕಮಿಟ್ಮೆಂಟ್ ಅದು ಆಸ್ಪತ್ರೆ ಮೇಂಟೈನ್ ಮಾಡ್ಬೇಕಂತ ಕೆಲವರು ಇದ್ದಾರೆ. ಕೆಲವರು BJ ಕಲೀಲಿಕ್ಕೆ ಅಂತ ಬರ್ತಾರೆ. ಬಂದಾಗ ಮತ್ತೆ ಅದು ಪ್ರಾಥಮಿಕ ಆರೋಗ್ಯಕ್ಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ದೊಡ್ಡ ರೋಗದವ್ರು ಬರ್ಲಿಕ್ಕೆ ಇಲ್ಲ. ಅಲ್ಲಿ ಬಂದು ಟೆಸ್ಟ್ ಮಾಡುವಂಥದ್ದು, ಅವ್ರಿಗೆ ಔಷಧ ಹೆಚ್ಚಿನ ಅಂಶ ಇದೆ, ಅವರನ್ನು ರೆಫರ್ ಮಾಡ್ತಾರೆ ತಾಲೂಕು ಮತ್ತು ಜಿಲ್ಲೆಗೆ. MBBS ಡಾಕ್ಟರ್ ಇರ್ಬೇಕು. ಅದಕ್ಕಾಗಿ ನಾನು ಈ ಒಂದು ವರ್ಷದಲ್ಲಿ ನನ್ನ ಮೊದಲ ಆದ್ಯತೆನೆ ಬೇರೆ ಎಲ್ಲ ಯೋಜನೆಗಿಂತ ಫಸ್ಟ್ ಪ್ರೋಗ್ರಾಮ್ ಎಲ್ಲ ಕಡೆ MBBS ಮತ್ತು ನಮ್ಮ ಎಲ್ಲ ಕಡೆ ನಮ್ಮ PSC ಡಾಕ್ಟರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಮತ್ತು ಎಲ್ಲ ತಾಲೂಕು ಮಟ್ಟ PG ಡಾಕ್ಟರ್ಸ್ಗಳನ್ನು ಫಿಲ್ ಮಾಡೋದು ನಮ್ಮ ಮೊದಲ ಆದ್ಯತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಬಹುತೇಕ ಇದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ನಮಗೆ PGಗಳು ಕೂಡ ಕಡಿಮೆ ಇದೆ. ಅದಕ್ಕೆ ನೇಮಕಾತಿ ಅದನ್ನು 60,000 ವೈದ್ಯರುಗಳನ್ನು ತಗೋತೀವಿ, ವಾಕ್ ಇನ್ ಇಂಟರ್ವ್ಯೂ ಅಂತ 60,000 ಸ್ಯಾಲರಿಗೆ. 60,000 ಸಾರಿ, ಈಗ ಬಹಳಷ್ಟು ಜನ ಬಂದು ನಾನು ಮೊನ್ನೆ ಬೀದರ್ಗೆ ಹೋದೆ. ಬರ್ತಾರೆ ಸರ್. ಅವರೆಲ್ಲ ನಗರ ಭಾಗಗಳಲ್ಲಿ ಮಾಡಕ್ ಇಷ್ಟಪಡ್ತಾರೆ, ಗ್ರಾಮೀಣ ಭಾಗಗಳಿಗೆ ಹೋಗಲ್ಲ ಅವರು. ಅಂತವ್ರನ್ನ ಗ್ರಾಮೀಣ ಭಾಗಗಳಿಗೆ ಕಳಿಸೋದೇ ನಿಮ್ಗೆ ಇರುವಂತ ಅತಿ ದೊಡ್ಡ ಟಾಸ್ಕ್. ನಾನು ಹೇಳಿದ್ದೇನೆ, ಯಾರು ಗ್ರಾಮೀಣ ಭಾಗದಲ್ಲಿ ಹೋಗ್ತಾರೆ
ಮತ್ತು ಈ ಗಡು ಪ್ರದೇಶ, ಒಂದು ಜಿಲ್ಲೆ ಗಡು ಪ್ರದೇಶ ಇರ್ತದೆ. ಹೌದೌದು. ನಮ್ಮ ಮಂಗಳೂರಿನ ಗಡು ಯಾವುದು? ಶಿರಾಡಿ, ಚಾರ್ಮಾಡಿ, ಆಗುಂಬೆ, ಮಂಗಳೂರು. ನಿಮ್ಮ ಉತ್ತರ ಕನ್ನಡ ಬಂದ ನೀವೆಲ್ಲ ನಮ್ಮ ಜೋಯಿಡಾ, ರಾಮನಗರ, ಮತ್ತು ನಿಮ್ಮ ಈ ದಾಂಡೇಲಿ, ಅಥವಾ ನಮ್ಮ ಈ ಕಡೆಗೆ ಬಂದ ನಿಮ್ದು ಬಾರ್ಡರ್ ಆಫ್ ಗೋವಾ, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ 15,000 ನಾವು ಹೆಚ್ಚಿನ ಸ್ಯಾಲರಿ ಕೊಡ್ತೇವೆ, ಪ್ರೋತ್ಸಾಹ ಅವ್ರಿಗೆ. ಪ್ರೋತ್ಸಾಹ. ಯಾಕೆ ಇಲ್ಲದಿದ್ರೆ ಏನಾಗ್ತದೆ, ಅವ್ನು ಕಾಡಿನಲ್ಲಿದ್ರು ಕೂಡ ಅವ್ನಿಗೆ ಅದೇ ಸವಲತ್ತು, ಅವ್ನು ನಗರದಲ್ಲಿದ್ದರೂ ಕೂಡ ಅದೇ ಸವಲತ್ತು. ಅವ್ರು ಯಾರು ಅಲ್ಲಿ ಇಂಟ್ರೆಸ್ಟ್ ಹೋಗ್ತಾರೆ, ಎಲ್ಲ ಕೂಡ ಸಿಟಿಗೆ ಟ್ರೈ ಮಾಡ್ತಾರೆ. ಮತ್ತೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಮ್ಗೆ ಸಿಟಿ ಸಿಕ್ಕದಿದ್ದರೆ ನಾವು ಪ್ರೈವೇಟ್ ಅಲ್ಲಿ ಇರ್ತೇವೆ, ಮತ್ತೆ ಇಲ್ಲದ ಭದ್ರತೆ ಇರಲಿಲ್ಲ. ಈಗ ಒಂದು ಡಿ ಗ್ರೂಪ್ ಸೇರಿದವನಿಗೆ ಕೂಡ ದೇ ವಾಂಟ್ ಸೆಕ್ಯೂರಿಟಿ. ಇದೊಂದು ಇವತ್ತು ಟೆಂಪರ್ ನಾವು ಸೇರಿಸ್ತೇವೆ, ನಾಳೆ ಅವ್ನು ಬಿಟ್ಟು ಹೋಗ್ಬೇಕು, ಯಾರು ಬರ್ತಾರೆ? ಸೊ ವಿ ಥಾಟ್ ವಿಲ್ ಮೇಕ್ ದೆಮ್ ಪರ್ಮನೆಂಟ್. ಮತ್ತೆ ಯಾರು ಇನ್ನು ಗವರ್ಮೆಂಟ್ ಅಲ್ಲಿ ಸೇರಿದವ್ರು ಪಿ ಜಿ ಯಾರಿಗೆ ಇಷ್ಟ ಉಂಟು, ನಾವು ಫ್ರೀ ಸೀಟ್ ಗವರ್ಮೆಂಟ್ ಮುಖಾಂತರ ಹೋಗಿ ಪಿ ಜಿ ಸಿಕ್ಕುವಂತ ಅವಕಾಶ ಕೂಡ ಮಾಡಿ. ಎಷ್ಟು ಖಾಲಿ ಇದೆ ಸರ್? ವೈದ್ಯರದ ಎಷ್ಟು ಖಾಲಿ ಇದೆ? ನರ್ಸ್ಗಳು ಎಷ್ಟು ಖಾಲಿ ಇದೆ? ಈಗ ನಮಗೆ ಸುಮಾರು ವೈದ್ಯರದ್ದು MBBS ನಮಗೆ ಸುಮಾರು 1050 ಪೋಸ್ಟ್ ಖಾಲಿ ಇದೆ. ಅದೇ ರೀತಿ PG ಡಾಕ್ಟರ್ಸ್ ಕೂಡ ನಮಗೆ ಸುಮಾರು 800 ಇವತ್ತು ನಮಗೆ ವೇಕೆನ್ಸೀಸ್ ಇದೆ. ಅದೇ ರೀತಿ ನಮಗೆ 2050 ನರ್ಸಸ್ ಮತ್ತು ANM 800 ನಮ್ಮ ANM ಇವೆಲ್ಲ ಕೂಡ ಅದನ್ನೆಲ್ಲ ಯಾಕೆ ಇಷ್ಟು ಬೆಟ್ಟದಷ್ಟು ನಂಬರ್ಸ್ ಹಂಗೆ ಯಾಕೆ ವೇಕೆಂಟ್ ಇಟ್ಕೊಂಡು ಬಂದ್ರಿ ಸರ್? ಕಾಲಕ್ಕೆ ತಕ್ಕಂತೆ ನೇಮಕ ಮಾಡಕ್ ಆಗಲ್ವಾ ನಿಮ್ಗೆ? ಅಥವಾ ಏನಾದ್ರೂ ಹಣಕಾಸಿನ ತೊಂದರೆ ಏನಾದ್ರೂ ಇದೆಯಾ, ಅಥವಾ ಇಚ್ಛಾಶಕ್ತಿ ಕೊರತೆ ಇದೆಯಾ? ಯಾಕೆ ಸರ್ ಪ್ರತಿ ಬಾರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ಯಾಕ್ಲಾಗ್ ಇಟ್ಕೊಂಡು ಬರ್ತೀರಿ? ಇದನ್ನ ನಾನು ಚರ್ಚೆ ಮಾಡಿದ್ದೆ. ಇದೇನಂದ್ರೆ ಫೈನಾನ್ಸ್ ಆರ್ಥಿಕ ಇಲಾಖೆಯವರು 1000 ಪೋಸ್ಟ್ ಇದ್ದರೆ 200 ಪೋಸ್ಟ್ ಕೊಡ್ತಾರೆ.